ಇಲ್ಲೇ ಇರೋದು ಅಂತ ಹೇಳಿದ್ಲು. ಈಗ ಇಲ್ಲಿಲ್ಲ. ಎಲ್ಲ ಹೋದ್ಲೋ ಏನೋ. ಈಗ ಎಲ್ಲಿ ಅಂತ ಹುಡ್ಕೋದು. ಇಷ್ಟು ದೂರ ಬಂದು ಸುಮ್ಮನೆ ಹೋಗೋ ಹಾಗಾಗ್ಬಾರ್ದು. ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ. ಅವಳು ನನ್ನ ಫೋನ್ ರಿಸೀವ್ ಮಾಡಲ್ಲ ರಾಧಿಕಾ. ಬೇಕಿದ್ರೆ ನೋಡು. ಕಟ್ ಮಾಡೋದು. ಇಷ್ಟು ಕಷ್ಟಪಟ್ಟು ಇಷ್ಟು ದೂರ ಬಂದಿದ್ದೀವಿ. ಅಪ್ಪಕ್ಕೂ ಕೂಡ ನಾವಿಬ್ರು ಇಲ್ಲಿಗೆ ಬಂದಿರೋದು ಗೊತ್ತಿಲ್ಲ. ಈಗ ವಿಶಾಖನೂ ಸಿಗ್ಲಿಲ್ಲ. ಅವಳು ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ ಹೇಳು. ಏನಾದ್ರೂ ಮಾಡಿ ನಾನು ವಿಶಾಖನ ನೋಡ್ಲೇಬೇಕು. ಅವಳು ನೋಡ್ದೆ ನನಗೆ ಮನೆಗೆ ವಾಪಸ್ ಹೋಗಕ್ಕೆ ಮನ್ಸು ಬರಲ್ಲ. ನಾನು ಅವಳ ಹತ್ರ ಮಾತಾಡ್ಲೇಬೇಕು. ಸರಿ, ತುಂಬಾ ರಾತ್ರಿ ಬೇರೆ ಆಗಿದೆ. ಇಷ್ಟು ಹೊತ್ತಲ್ಲಿ ಅವಳನ್ನ ಹುಡ್ಕಕ್ಕಾಗಲ್ಲ. ಇಲ್ಲಿ ಯಾವ್ದಾದ್ರು ಹೋಟೆಲ್ನಲ್ಲಿ ಉಳ್ಕೊಂಡು ನಾಳೆ ಬೆಳಗ್ಗೆ ಹುಡ್ಕೊಂಡು. ಹಲೋ. ಹರಿ ಓಂ. ದೇವ್ಕಿ, ನಾನು ಹರಿಹರಪುರಕ್ಕೆ ಆರಾಮಾಗಿ ಬಂದು ತಲುಪಿದೆ. ಏನೂ ತೊಂದರೆ ಆಗಲಿಲ್ಲ. ಹೌದಾ? ಆಮೇಲೆ ನಾನು ಆ ರಾಧಿಕಾ ಹತ್ರ ಸ್ವಲ್ಪ ಮಾತಾಡಬೇಕು. ರಾಧಿಕಾ ಅಲ್ಲಿದ್ದಾಳ? ಕೊಡು. ರಾಧಿಕಾನಾ? ಹಾ ಹಾ. ಬಸ್ ಸಿಕ್ತಾಪ? ಹರಿಹರಪುರಕ್ಕೆ ಸುಖವಾಗಿ ತಲುಪದ್ಯಾ? ಅಮ್ಮ ಬಸ್ ಸಿಕ್ತಮ್ಮ. ಈಗ ತಾನೇ ಹರಿಹರಪುರಕ್ಕೆ ಬಂದು ತಲುಪಿದೆ. ಏನು ತೊಂದರೆ ಇಲ್ಲ. ನಾನು ರಾಧಿಕಾ ಹತ್ರ ಮಾತಾಡ್ಬೇಕು. ಸ್ವಲ್ಪ ರಾಧಿಕನಿಗೆ ಫೋನ್ ಕೊಡಮ್ಮ. ನೋಡು, ಇದಕ್ಕೆ ನನಗೆ ಸಿಟ್ಟು ಬರೋದು. ಯಾವಾಗ ನೋಡಿದ್ರು ರಾಧಿಕಾ ರಾಧಿಕಾ ರಾಧಿಕಾ. ಅಮ್ಮ, ಏನು ನಾವೆಲ್ಲ ಸತ್ತೋಗಿದೀವ ನಿನ್ ಪಾಲ್ಗೆ? ಅಮ್ಮ, ಏನಾಗಿದೆ ನಿನ್ಗೆ? ವಯಸ್ಸಾದ ತಾಯಿನ ಬಿಟ್ಬಿಟ್ಟು ಆ ಹುಡುಗಿ ಬಗ್ಗೆ ಕೇಳ್ತೀಯಾ? ನಾನು ನಿನ್ ಜೊತೆ ಮಾತಾಡೋಣ ಅಂತಂದ್ರೆ ರಾಧಿಕನ್ ಫೋನ್ ಕೊಡುತ್ತೀಯಲ್ಲ? ಸರಿ, ನಾನು ಏನ್ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ. ಬಿಡು. ಏನಾಯ್ತು ಅತ್ತೆ? ಯಾಕೆ ಅವ್ರ ಹತ್ರ ಹೀಗೆ ಕೋಪ ಮಾಡ್ಕೊಂಡು ಮಾತಾಡಿದ್ರಿ? ಕೋಪನೂ ಇಲ್ಲ, ಮಣ್ಣು ಇಲ್ಲ. ಅವ್ನ್ ಬೇಗ ಫೋನ್ ಇರ್ಲಿ ಅಂತಾನೆ ನಾನು ಹಂಗೆ ಮಾತಾಡಿದ್ದು. ರಾಧಿಕಾ ಮನೇಲಿ ಇಲ್ಲ ಅನ್ನೋದು ಅವನಿಗೆ ಗೊತ್ತಾಗಬಾರ್ದು ಅಂತ. ರಾಧಿಕಾ ವಿಶಾಖನ್ ಹುಡುಕಿ ಅವನ್ ಬರೋದ್ರೊಳಗಡೆ ಮನೆಗೆ ಕರ್ಕೊಂಡ್ ಬರ್ತಾಳೆ. ಅತ್ತೆ, ಅವಳ ಮನೆಗೆ ಬಂದ ಮೇಲೆ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದೀರಾ? ನೀನ್ ಸುಮ್ನೆ ಕೆಟ್ಟದಾಗ ಏನು ಯೋಚನೆ ಮಾಡ್ಬೇಡ. ಎಲ್ಲ ಚೆನ್ನಾಗಿ ಆಗುತ್ತೆ. ನೀ ಸುಮ್ನಿರು. ಕೂತಿರೋ ನಂಗೆ ರೂಮ್ ವಿಚಾರಿಸ್ಕೊಂಡು. ಮೇಡಮ್, ರೂಮ್ ಬೇಕಿತ್ತು. ಸರ್, ನಮ್ಮಲ್ಲಿ 2 ರೂಮ್ ಇದೆ. ನೀವು ಎಷ್ಟು ಜನ ಇದ್ದೀರಾ? ಇಬ್ಬರಿದ್ದೀವಿ ಮೇಡಮ್. 1 ರೂಮ್ ಸಾಕು. ನಿಮ್ಮ ಹೆಸರು? ಶೇಷಾದ್ರಿ. ಮೀರಾ ಶೇಷಾದ್ರಿ. ಸಿಗ್ನೇಚರ್ ಹಾಕಿ. ಓಕೆ. ಖಾಲಿ ಇರೋದು. ಈಗೇನ್ ಮಾಡೋದು? ಇಷ್ಟು ಹೊತ್ತಲ್ಲಿ ಬೇರೆ ಹೋಟೆಲ್ ಹುಡ್ಕೋದು ಅಂದ್ರೆ ಕಷ್ಟನೇ. ಸರ್, ಏನ್ ಬೇಕಿತ್ತು? ರೂಮ್ಸ್ ಇದೆ ಸರ್. ಇವಾಗ ಉಳಿದಿರೋದು ಒಂದೇ ರೂಮ್, ಪರವಾಗಿಲ್ವಾ?
ಬಾಗಿಲ ಕೊಡಿ. ಸರ್ ನಿಮ್ಮ ಹೆಸರು? ವಿಶಾಲ್ ಭಾರದ್ವಾಜ್, ರಾಧಿಕಾ. ಸರ್ ಒಂದು ಸಿಗ್ನೇಚರ್ ಹಾಕಿ. ಯಾಕೆ ಒಂದೇ ರೂಮ್ ಕೇಳಿದ್ರಿ? ನಾವಿಬ್ರು ಹೀಗೆ ಜೊತೆಯಾಗಿ ಒಂದೇ ರೂಮಲ್ಲಿರೋದು ತಪ್ಪಾಗತ್ತೆ. ನಿನಗೆ ನನ್ನ ಮೇಲೆ ಅಷ್ಟೊಂದು ಅನುಮಾನ ಇದ್ರೆ ಇಲ್ಲಿರೋದೇ ಬೇಡ. ವಾಪಸ್ ಮಧುರಾಪುರ ಹೋಗೋಣ ಬಾ. ನಾನಾಗಿ ನಾನು ಇಲ್ಲಿಗೆ ಬರಲಿಲ್ಲ. ನನಗೆ ಇಲ್ಲಿಗೆ ಬರೋಕ್ಕೂ ಇಷ್ಟ ಇಲ್ಲ. ವಿಶಾಖ ನಾನು ನೋಡ್ಬೇಕು, ಮಾತಾಡ್ಸ್ಬೇಕು ಅಥವಾ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಬಂದಿದ್ದು ನಿನ್ಗೋಸ್ಕರ. ನಿನ್ನ ಕಣ್ಣೀರು, ನಿನ್ನ ಮಾತು, ನಿನ್ನ ಸಂತೋಷಕ್ಕೆ ತುಂಬಾ ಬೆಲೆ ಕೊಡ್ತೀನಿ ರಾಧಿಕಾ. ನೀನ್ ಕೇಳ್ಕೊಂಡೆ ಅಂತ ವಿಶಾಖನ್ ಮಾತಾಡ್ಸಕ್ ಮತ್ತೆ ಬಂದೆ. ಮನ್ಸು ನೋವು ಮಾಡಕ್ ನನಗೆ ಇಷ್ಟ ಇಲ್ಲ ರಾಧಿಕಾ. ಸಾರಿ. ಈ ಹೋಟೆಲ್ನಲ್ಲಿರೋದು ಇದೊಂದೇ ರೂಮ್. ಬೇರೆ ಎಲ್ಲ ಬುಕ್ ಆಗಿದೆ ರಾಧಿಕಾ. ಇಷ್ಟು ಹೊತ್ತಿನಲ್ಲಿ ಈ ರಾತ್ರಿಲಿ ಬೇರೆ ಹೋಟೆಲ್ ಹುಡ್ಕೊಂಡು ಹೋಗೋದು ತುಂಬಾ ಕಷ್ಟ. ನೋಡು, ನೀನು ಸುಸ್ತಾಗಿರ್ತೀಯ, ರೆಸ್ಟ್ ತಗೊಳ್ಳಿ ಅಂತ ನಾನು ಯೋಚನೆ ಮಾಡಿದೆ ಅಷ್ಟೇ, ಬೇರೆ ಏನಿಲ್ಲ. ಅನುಮಾನ ಬೇಡ, ಆರಾಮಾಗಿರು. ಹೋಗಿ ಫ್ರೆಶ್ ಆಗಿ.
ಅಮ್ಮ ಕಾಫಿ. ರಾಜು, ಅಮ್ಮ ವಿಶ್ವ ಏನಾದ್ರೂ ಫೋನ್ ಮಾಡಿದ್ನಪ್ಪ? ಇಲ್ಲಮ್ಮ, ಏನು ಸುದ್ದಿ ಇಲ್ಲ. ಅವನಿಗೆ ಹೇಳ್ದೆ ಕೇಳ್ದೆ ಹೋದಾಗೆಲ್ಲ ಏನೋ ಭಯ. ಎಲ್ಲಿ ಹೋದ್ನೋ ಏನಾಯ್ತು ಅಂತ ಕೆಟ್ಟ ಕೆಟ್ಟ ಯೋಚನೆಗಳೇ ಶುರುವಾಗತ್ತೆ. ಅವನ ಚಿಂತೆನಲ್ಲಿ ಊಟನೂ ಸೇರಲ್ಲ, ಸರಿಯಾಗಿ ನಿದ್ದೆನೂ ಬರಲ್ಲ. ರುಕು, ನೀನ್ ಏನು ಚಿಂತೆ ಮಾಡ್ಬೇಡ. ಇನ್ಮೇಲೆ ರಾಧಿಕಾ ಯಾವಾಗ್ಲೂ ಅವನ ಜೊತೆನೇ ಇರ್ತಾಳೆ. ಅವನ್ ಕಳ್ಕೊಂಡಿರೋ ಪ್ರೀತಿ, ಸಂತೋಷ ಎಲ್ಲ ಅವನಿಗೆ ಮತ್ತೆ ವಾಪಸ್ ಸಿಗುತ್ತೆ. ಅವಳು ಅವನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ. ಸತ್ಯ ಅತ್ತೆ, ಅಷ್ಟಾದ್ರೆ ಸಾಕು. ರುಕು, ರಾಧಿಕಾ ಈ ಮದುವೆಗೆ ಖಂಡಿತ ಒಪ್ತಾಳೆ. ನನಗಂತೂ ಅವಳ ಮೇಲೆ ವಿಶ್ವಾಸ ಇದೆ. ಬಾ ಹೋಗೋಣ. ರಾಧಿಕಾ ವಿಶ್ವನ್ ಮದ್ವೆ ಆಗೋದ್ ಗ್ಯಾರಂಟಿ ಅನ್ನೋ ತರ ಮಾತಾಡ್ತಿದಾರ ಅಜ್ಜಿ. ಮಾವ, ಇದ್ರ ಹಿಂದೆ ಏನೋ ಇದೆ ಅಂತ ಅನ್ಸ್ತಾ ಇಲ್ವಾ ನಿಮ್ಗೆ? ರಮ್ಯಾ, ನೀನು ಆ ಹುಡುಗಿಗೊಂದು ಫೋನ್ ಮಾಡು. ಆಗ ಇವ್ರು ಏನು ಮಸಲತ್ ಮಾಡ್ತಾ ಇದ್ದಾರೆ ಅನ್ನೋದು ನಿಜ. ನಾನು ವಿಶಾಖಂಗ್ ಫೋನ್ ಮಾಡ್ತೀನಿ. ಇದ್ರ ಬಗ್ಗೆ ಅವಳಿಗೇನಾದ್ರೂ ಡೀಟೇಲ್ಸ್ ಗೊತ್ತಾ ಅಂತ ತಿಳ್ಕೊಂತೀನಿ. ಕೃಷ್ಣ, ವಿಶಾಖಂಗೆ ಒಳ್ಳೆ ಬುದ್ಧಿ ಕೊಡು. ಅವಳಿನ್ ಮುಂದೆ ಈ ರೀತಿ ತಪ್ಪು ಮಾಡದೇ ಇರೋ ಹಾಗೆ ನೋಡ್ಕೋ ಕೃಷ್ಣ. ವಿಶಾಖ ಮಾತಾಡಕ್ ಸಿಕ್ಕಿಲ್ಲ. ಲ್ಯಾಂಡ್ಲೈನಿಂದ ಕಾಲ್ ಮಾಡಿದೆ, ರಿಸೀವ್ ಮಾಡಿದ್ಲು. ಹೊರಡೋಣ ಬೇಗ, ಕೆಳಗಡೆ ಕಾಯ್ತಾ. ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ಅತ್ತೆ, ರಾಮ ಹರೇ ಕೃಷ್ಣ. ಕಾಫಿ ತಗೊಳ್ಳಿ. ಆ ಅನಿಷ್ಟ ಫೋನ್ ಮಾಡಿತ್ತಾ? ಆ ಮನೆ ಹಾಳಿನ ವಿಷಯ ಜೊತೆಲಿ ಕಳಿಸಿ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಅದಕ್ಕಿಂತ ದೊಡ್ಡ ಭಯ ಏನ್ ಗೊತ್ತಾ? ರಾಧಿಕಾ ಮನೆಗ್ ಬರೋದ್ರೊಳಗೆ ಇವ್ರೇನಾದ್ರೂ ಮನೆಗ್ ಬಂದ್ಬಿಟ್ರೆ ಏನ್ ಗತಿ ಎತ್ತಾಯ್? ನೀ ಸುಮ್ನಿರು.
ಮೊದಲೇ ನನ್ನ ತಲೆ ಹಾಳಾಗಿದೆ. ಪೂರ್ಣ ಬರೋದು ಇನ್ನು 3-4 ದಿನ ಆಗುತ್ತೆ ಅಂತ ಹೇಳಿಲ್ವಾ? ನೆನ್ನೆ ಮುಳ್ಳು ಮಾಡ್ಬಿಟ್ಲ ರಾಧಿಕಾ. ಬರ್ಲಿ ಮನೆಗೆ. ಹೋಗು, ವಿಶು ಫೋನ್ ಮಾಡು. ವಿಶಾಖ ಸಿಕ್ಕಿದ್ಲ ಇಲ್ವಾ ಅಂತ ಕೇಳು. ಸರಿ ಅತ್ತೆ. ದೇವಕಿ, ಏನಿದು ಇಷ್ಟು ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಲ್ಲ? ಓ, ಬೇಗ ಬಂದ್ಬಿಟ್ಟೆ ಅಂತಾನಾ? ಕುಸೆ ಕುಸೆ ಎಲ್ಲಿ ಕೂಸೆ?